ಇವತ್ತಿನ ಯುನಿಕ್ ಪೊಲಿಟಿಷಿಯನ್ ಹಾಗೂ ಜೆನ್ಜಿಗಳ ರೋಲ್ ಮಾಡೆಲ್ ಆಗಿರುವ ಯೂತ್ ಐಕಾನ್ ಆಗಿರುವ ರಾಜ್ಯಸಭಾ ಸದಸ್ಯರಾದ ರಾಘವ್ ಚಡ್ಡಾ ಅವರು ಇತ್ತೀಚೆಗೆ ಯಾವಾಗಲೂ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತುತ್ತಾರೆ. ಅಷ್ಟಾಗಿ ಅವರು ಗಿಗ್ ವರ್ಕರ್ಗಳ ಒಂದು ಪೂರ್ ಕಂಡೀಷನ್ ಸ್ಟಡಿ ಮಾಡಲು ಇತ್ತೀಚೆಗೆ ಡೆಲ್ಲಿಯಲ್ಲಿ ಜನವರಿ 12ರಂದು ಬ್ಲಿಂಕಿಟ್ನ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಾರೆ. ಅದು ಅಲ್ಲದೆ ಇತ್ತೀಚೆಗೆ ಪಾರ್ಲಿಮೆಂಟ್ನಲ್ಲಿ ಇಡೀ ದೇಶವೇ ಕಿವಿಕೊಟ್ಟು ಕೇಳುವಂತ ಒಂದು ವಾದವನ್ನು ಮಂಡಿಸುತ್ತಾರೆ. ರೈಟ್ ಟು ಕಾಲ್ ಬ್ಯಾಕ್ ಅಂತ. ಏನಿದೆ ರೈಟ್ ಟು ಕಾಲ್ ಬ್ಯಾಕ್? ಉದಾಹರಣೆಗೆ ಒಂದು ಕಂಪನಿಯಲ್ಲಿ ಎಂಪ್ಲಾಯಿನ ಹೈರ್ ಮಾಡಲಾಗುತ್ತೆ. ಆದರೆ ಫ್ಯೂಚರ್ನಲ್ಲಿ ಆ ಎಂಪ್ಲಾಯಿಯಿಂದ ಯಾವುದೇ ಔಟ್ಪುಟ್ ಸಿಗದ ಕಾರಣ ಅವರನ್ನು ಫೈರ್ ಮಾಡಲಾಗುತ್ತೆ. ಅದೇ ರೀತಿ MP MLAಗಳನ್ನು ಕೂಡ ಫೈರ್ ಮಾಡುವ ಒಂದು ಆಕ್ಟ್ ಆಗಿರುತ್ತೆ. ಇದು ಅವ್ರನ್ನ ಹೈರ್ ಮಾಡೋ ಅಧಿಕಾರ ಇರೋದು ಜನತೆಗೆ, ಹಾಗೆ ಅವ್ರನ್ನು ಫೈರ್ ಮಾಡುವ ಅಧಿಕಾರ ಜನತೆಗೆ ಕೊಡಬೇಕಂತ ವಾದವನ್ನು ಮಂಡಿಸ್ತಾರೆ. ಇದು ಇಮ್ಯಾಜಿನರಿ ಮಾತ್ರ ಅಲ್ಲ, ಆಲ್ರೆಡಿ ಕೆಲವೊಂದು ದೇಶಗಳಲ್ಲಿ ಚಾಲ್ತಿಯಲ್ಲಿ ಕಂಡು ಬರುತ್ತದೆ. ಯುಎಸ್ಎದ ಕೆಲವು ಹಂತಗಳಲ್ಲಿ ಕಂಡು ಬರುತ್ತೆ. ಫಿಲಿಪೈನ್ಸ್, ಸ್ವಿಟ್ಜರ್ಲ್ಯಾಂಡ್ ಮತ್ತು ನಾರ್ಡಿಕ್ ದೇಶಗಳಲ್ಲಿ ಕಂಡು ಬರುತ್ತೆ. ಹಾಗಾಗಿ ಈ ಕಾಯ್ದೆ ಜಾರಿಯಾದರೆ ಮಾತ್ರ ಆವಾಗ ಮಾತ್ರ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ನ ಜಾರಿಗೆ ತರಬಹುದು. ಇಲ್ಲದಿದ್ದರೆ ಎಲೆಕ್ಷನ್ ಸಮಯದಲ್ಲಿ ರಾಜಕಾರಣಿಗಳು ಜನರ ಮನೆ ಮುಂದೆ ಕೈ ಮುಗಿಯುತ್ತಾ ಓಟ್ ಬಿಡ್ತಾರೆ. ಅದೇ ಆ ಎಲೆಕ್ಷನ್ ಆದ ನಂತರ ರಾಜಕಾರಣಿಗಳು ತಮ್ಮ ಮೂಡನ್ನು ಬದಲಾಯಿಸಿ ಜನರು ಅವರ ಬೆನ್ನ ಹಿಂದೆ ಬೀಳಬೇಕಾಗುತ್ತೆ, ಕೈ ಮುಗಿಯುತ್ತಾ ಅವರವರ ಕೆಲಸ ಕಾರ್ಯ ಮಾಡಿಕೊಳ್ಳಲು. ನಿಮಗೇನು ಅನಿಸುತ್ತೆ? ನಮ್ಮ ದೇಶಕ್ಕೆ ರೈಟ್ ಟು ರಿಕಾಲ್ ಅವಶ್ಯಕತೆ ಇದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.